ಬೇಗ ಸ್ನಾನ ಮಾಡ. ಆ ಥರ ಬರಲಿ ಹೋಗ್ತದೆ ಹೋಗ್ಲಿ. ಹಾ ಗಣೇಶ್ ಫಸ್ಟ್ ಕೊಟ್ಟಿದ್ಯಾರು, ಸೆಕೆಂಡ್ ಕೊಟ್ಟಿದ್ಯಾರು? ಗಣೇಶ ಅವಳು ಸ್ವಲ್ಪ ಹೇಳು. ನಮ್ಮ ಮನೇಲಿ ಎಷ್ಟೆಷ್ಟೋ ಹೊತ್ತಿಗೆ ಹೇಳುದಲ್ಲ, ನಾವೆಲ್ಲ 6 ಗಂಟೆಗೆ ಎದ್ದಿರ್ತೇವೆ. ರೀ ಸ್ವಲ್ಪ ಅವ್ರಿಗೆ ಹೇಳಿ, ನನಗೆ ರಾತ್ರಿ 1 ಗಂಟೆ ತನಕ ಕೆಲಸ ಇರುತ್ತೆ, ಬೆಳಗ್ಗೆ ಎಲ್ಲ ಬೇಗ ಹೇಳಕ್ಕಾಗಲ್ಲ ಅಂತ. ಅಯ್ಯೋ, ನಿಮ್ಮಿಬ್ರಲ್ಲಿ ಗಣೇಶ್ಗೆ ಯಾರು ಹೊಡೆಯೋದು ಜಾಸ್ತಿ? ನಾನಂತೂ ಹೊಡಿಲಿಲ್ಲ. ಸೊಸೆ ದಾರಿಗೆ ತರ್ತಾ ಇದ್ದಾಳೆ ಅಂತೀರಾ? ಸೊ ಈಗ ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಇದೆ, ಓಕೆನಾ? ಸೊ ಇದಕ್ಕೆ ಏನಂದರೆ ನಾನೊಂದು ಬ್ಲೈಂಡ್ ಫೋಲ್ಡ್ ತರಿಸಿದ್ದೀವಿ ಇಲ್ಲೇ, ಹೇಳ್ಬಿಡೋಣ. ಓಕೆ, ಸೊ ಇದನ್ನ ಬ್ಲೈಂಡ್ ಫೋಲ್ಡ್ ಗಣೇಶ್ ಹಾಕೋಬೇಕು. ನೆಕ್ಸ್ಟ್ ಹೇಳ್ತೀನಿ ನಾನು. ಅಂತೂ ನನಗೊಂದು ಟಾಸ್ಕ್ ಬಂತು. ಇದು ಹೋಗುತ್ತಾ ನನ್ನ ತಲೆ? ಹೋಗುತ್ತೆ ಎಲಾಸ್ಟಿಕ್ ಅದು. ಓಕೆ, ನಂದು ಹೇರ್ ಸ್ಟೈಲ್ ಹಾಳಾಯ್ತಾ? ಏನಾಗಲ್ಲ ಬಿಡ್ರಿ. ಓಕೆ, ಹಿಂಗೆ ಮಾಡಬೇಕು. ಗಣೇಶ್ ಇದನ್ನು ಮಾಡ್ತಾನ ಇಲ್ವಾ ಅಂತ, ಓಕೆನಾ? ನಿಮ್ಮ ಪ್ರಕಾರ ಏನನ್ಸುತ್ತೆ ಈ ಟಾಸ್ಕ್? ಈಗ ನಾ ಹೇಳೋ ಟಾಸ್ಕ್ ಇದು, ಓಕೆನಾ? ಗಣೇಶ್ ಟಚ್ ಮಾಡ್ತಾನೆ ಅನ್ಸುತ್ತೆ? ಮಾಡುದಿಲ್ಲ. ಈಗ ಗಣೇಶ್ ಇಂಡೆಕ್ಸ್ ಫಿಂಗರ್, ತೋರು ಬೆರಳನ್ನ ಹಿಡ್ಕೋಬೇಕು. 2 ಡೈರೆಕ್ಷನ್ ತೋರ್ಸತ್ತಾರೆ, 2 ಕೈಯಲ್ಲಿ ಇಂಡೆಕ್ಸ್ ಫಿಂಗರ್ ಇಟ್ಕೋಬೇಕು. ಓಕೆ, ಒಂದಕ್ಕೊಂದು ಟಿಪ್ ಆಫ್ ಇಂಡೆಕ್ಸ್ ಫಿಂಗರ್ ತಾಕ್ಬೇಕು. ಹೇಗೆ ಅಂದ್ರೆ ಹೀಗೆ. ಹಾ, ಓಕೆ, ಬಿಟ್ಟು ಈಗ ಗಣೇಶ್ ಇಂಡೆಕ್ಸ್ ಫಿಂಗರ್ ತಾಕ್ಸ್ಬೇಕು, ತೋರು ಬೆರಳು ತುದಿ ತಾಕ್ಬೇಕು. ಓಕೆ, ಅವರಿಬ್ರು ಏನು ತಾಕ್ಸ್ದೆ. ಓಕೆ, ಈಗ ನೀವು ಬೇಕಾದ್ರೆ ಡೈರೆಕ್ಷನ್ ಹೇಳ್ಬೋದು, ಎಡಬಲ್ಲ ಅಂತ. ಹೋಗ್ಲಿ ಮುಂದೆ ಹೆಲ್ಪ್ ಮಾಡ್ಕೊಂಡು ಬಾ 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 ಬಾ. ರೆಡಿ ಸ್ಟಾರ್ಟ್. ಪಟ್ ಅಂತ ಇವಾಗ ಎಷ್ಟು ಗ್ಯಾಪ್ ಇತ್ತು? ಇನ್ನೊಂದ್ ಟೇಕ್ ಪರವಾಗಿಲ್ಲ. ಅಯ್ಯೋ, ಚೂರು ಒಂದು ಲಾಸ್ಟ್ ಗಣೇಶ್ಗೋಸ್ಕರ. ರೆಡಿ, ಕಾನ್ಸಂಟ್ರೇಟ್ ಮಾಡ್ರಿ. ತಡಿ. ರೆಡಿ, 1 ಅಯ್ಯೋ, ಅಷ್ಟು ಕಷ್ಟ ಇದೆ ಇದು. ಓಕೆ, ಈಗ ಸರಿ, ಈಗ ವಿದ್ಯೆ ಟ್ರೈ ಮಾಡ್ತಾಳೆ, ಚೆಕ್ ಮಾಡೋಣ. ಓಕೆ, ವಿದ್ಯಾಗೆ ರೆಡಿ, 1 2 3. ಅಮ್ಮ ರೆಡಿ, ಬಂತು. ಈ ಸಲ ಪಕ್ಕ. ಇನ್ನು ಹಿಂಗೆಲ್ಲ ಮಾಡು, ಹಿಂಗೆ ಮಾಡು ಅಂತೆ. ಓಕೆ, ಎಸ್, ರೆಡಿ. ತಿರುಗಿಸ್ಬಿಡ್ತಾರಲ್ಲ ಆಟ ಆಡುವಾಗ. ವಜಾ ಗಣೇಶ್. ಎರಡು ಕೈ ಮೂವ್ ಮಾಡ್ಬೇಕು. ಎರಡು ಕೈ. ಒಂಚೂರು ಮೋಸ ಇತ್ತು, ಬಟ್ ಪರವಾಗಿಲ್ಲ. ಗುಡ್. ಹೆಂಗಂದ್ರೆ ಹಿಂಗೆ ಇಲ್ಲಿ ಒಂಚೂರು ಟಚ್ ಆದ್ಕೊಂಡು ವಾಪಸ್ ರಿವರ್ಸ್ ಗೇರ್. ಅಷ್ಟೊಂದು ಬಿಡ್ಲಿಲ್ಲ, ಇಲ್ಲೇ ಗೊತ್ತಾಯ್ತು ನಂಗೆ ಇಲ್ಲಿ ಟಚ್ ಮಾಡಿ. ಸೊ ಇವರಿಬ್ರಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ಆಡಿಯನ್ಸ್ ಬಿಡ್ತಾ ಇದೀವಿ, ಕಮೆಂಟ್ ಮಾಡ್ಬೋದು ಯಾರು ಚೆನ್ನಾಗಿ ಆಡಿದ್ರು ಅಂತ. ಸರಿಯಾಗಿಲ್ಲ, 1 ನಿಮಿಷ. ಯಾವ ಇವೆಲ್ಲ ಹೆಲ್ಪ್ ಮಾಡ. ಸ್ಟಾರ್ಟ್ ಆಂಟಿ. ಬನ್ನಿ. ಈಗ ಆಂಟಿಗೆ ಗಾಡಿ ಹಿಂದೆ ತೆಗಿಯೋದು ತರ ಗಣೇಶ್ ಹೆಲ್ಪ್. ಬರ್ಲಿ ಹೋಗ್ತದೆ ಹೋಗ್ಲಿ. ಗಾಡಿ ತುಂಬಾ ಸ್ಲೋ ಉಂಟಲ್ಲ. ಹೋಗ್ತಾ ಉಂಟಾ ಅಂತ. ಮುಂದೆ ಸೂಪರ್. ಹೋಗಿ ಹಾಗೆ ಸ್ಟ್ರೈಟ್ ಜಿಂಕ್ ಅನ್ ಮಾಡು. ಚಾನ್ಸೇ ಇಲ್ಲ, ನೋ ವೇ. ಜಿಂಕ್ ಹೋಗ್ಲಿ. ಸುಳ್ಳು ಹೇಳ್ತಾ ಇದ್ದಾನೆ. ಇನ್ನೊಂದು ಟ್ರೈ ಆಂಟಿ. ಡಿಕ್ಕಿನ ಈಗ ಪಟ್ ಅಂತ ಸೇರಿಸಿ ಆಂಟಿ ಇವಾಗ. ಜಿಂಕ್ ಅಂತ. ಇಲ್ಲ ಇಲ್ಲ, ಒಂದು ಲಾಸ್ಟ್ ಟ್ರೈ ಆಂಟಿ. ಇನ್ನೊಂದ್ಸಲ ಈಗ ಹಾಗೆ ಆಗುತ್ತೆ. ದೂರ ಇಟ್ಕೋ. ತಡಿ. ರೆಡಿ, ಗಾಡಿ ಶುರು ಆಯ್ತು ಇವಾಗ. ಉಡುಪಿ ಟು ಬ್ಯಾಂಗ್ಳೂರ್. ಇದಾಗ್ಬೋದು. ಆಗತ್ತೆ. ಟಕ್ ಅಂತ ಸೇರಿಸಿ. ರಿವರ್ಸ್ ಗೆ ಬಾರಿ ಚೆನ್ನಾಗಿತ್ತಲ್ಲ. ಚೂರು ನಿನ್ನಿಂತ ಆಗ್ಬೋದು. ನಿನಕ್ಕಿಂತ ಒಳ್ಳೆ ಆಡಿದೆ. ಇದರಲ್ಲಿ ಅಲ್ಲ, ನಾವೇ ಅವರಿಗೆ ಟಾಸ್ಕ್ ಕೊಡ್ಬೋದು. ಹೌದು, ಅವರೇ ಮಾಡ್ಲಿ. ಹೌದು, ಪಕ್ಕಕ್ಕೆ ಬಿಡುವ. ರೆಡಿ. ನಂಗೆ ಗೊತ್ತು ಇದಾಗಲ್ಲ ಅಂತ. ಮೊನ್ನೆ ಟ್ರೈ ಮಾಡಿಸಿದ ಕೀರ್ತಿ ಮನೆಯಲ್ಲಿ ಆಗ್ಲಿಲ್ಲ. ಆಮೇಲೆ ಆಟಕ್ಕೆ ಇಟ್ಕೊಂಡ್ವಿ.
ಫೋಕಸ್. ಹಾ ಸರಿ ಸರಿ ಸರಿ. ಹಂಗೆ ಓ ಇದು ಬೆಟ್ಟಕ್ಕೆ ಬುದ್ಧಿ ಸೀದಾ ಕಾರು. 2 ಬೆರಳು ನಿರಾಶ್. ನೇರ ದಿಟ್ಟ ನಿರಂತರ. ಸುದ್ದಿಗಾಗಿ ನೋಡ್ತಾ ಇರಿ ಬಿಟ್ಟಿದ್ದೀನಿ ಚಾನಲ್. ಅಯ್ಯೋ ಬಾ. ಓಕೆ ಟು ಆನ್ ಎಕ್ಸ್ಟೆಂಟ್. ನಾನು ಯಾರೋ ನನ್ನ ಕೈ. ಬಟ್ ಆದ್ರೂ ನಮ್ದೆಲ್ಲ ಹಿಂಗ್ ಬರ್ತಾ ಇದ್ರೆ ಅಕ್ಕಂದೇನೆ ಹಿಂಗ್ 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 ಹಿಂಗೆಲ್ಲ ಹೋಗಿ ಕೊನೆಗೆ ಹಿಂಗಾಗಿ ಕೊನೆಗೆ ಹೆಂಗೋ. ಗುಡ್ಡ ಹತ್ತಿ ಗುಡ್ಡ ಎಳೆದು. ಸೊ ಈಗ ಒಂದು ಟಾಸ್ಕ್, ಗಣೇಶ್ ಕರೆಕ್ಟಾಗಿ ಆನ್ಸರ್ ಹೇಳಬೇಕು. ಓಕೆನಾ? ಇದಕ್ಕೂ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ. ಓಕೆ, ಪ್ಲೇಸ್ ಶಫಲ್ ಮಾಡ್ತೀವಿ. ಆಂಟಿದು ವಿದ್ಯನ್ ಪ್ಲೇಸು ಶಫಲ್ ಮಾಡ್ತೀವಿ. ಓಕೆನಾ? ಗಣೇಶು ಕೈ ಮುಂದೆ ಇಡಬೇಕು. ಓಕೆ, ಇಬ್ರು ಮುತ್ತು ಕೊಡ್ತಾರೆ. ಯಾರು ಮುತ್ತು ಕೊಟ್ಟಿದ್ದು ಅಂತ ಕರೆಕ್ಟಾಗಿ ಕಂಡುಹಿಡಿಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಓಕೆ, ಕೈ ಮುಷ್ಟಿ ಮಾಡಿ ಒಂದು ಕೈ ಮುಂದೆ ಇಡಬೇಕು ಗಣೇಶ್. ಈಗ ಇಬ್ರು ಎದ್ದು ಬನ್ನಿ. ಓಕೆ, ಸೊ ಈಗ ನನ್ನ ಕಡೆಗೆ ಬನ್ನಿ. ಈ ಕಡೆ ಒಬ್ರಾದ್ಮೇಲೆ ಒಬ್ರು ನಿಮ್ಮ ಕೈಗೆ ಮುತ್ತು ಕೊಡ್ತಾರೆ. ಫಸ್ಟ್ ಕೊಟ್ಟಿದ್ಯಾರು, ಸೆಕೆಂಡ್ ಕೊಟ್ಟಿದ್ಯಾರು ಕರೆಕ್ಟಾಗಿ ಹೇಳಬೇಕು. ಓಕೆ, ನೀವು ಶಬ್ದ ಮಾಡ್ದಂಗೆ ಒಂದು ಕಳ್ಳ ಬೆಕ್ಕಿನ ಹಾಗೆ ಹೋಗಬೇಕು. ಏನು ಸೌಂಡು, ಬಟ್ಟೆ, ಇದು ಏನು ಗೊತ್ತಾಗಬಾರ್ದು ಗಣೇಶ್ಗೆ. ಓಕೆ, ಹಾ ಗಣೇಶ್, ಫಸ್ಟ್ ಕೊಟ್ಟಿದ್ಯಾರು, ಸೆಕೆಂಡ್ ಕೊಟ್ಟಿದ್ಯಾರು? ಅಯ್ಯೋ ನಂಗೆ ಅಮ್ಮ ಇಲ್ಲಿ ತನಕ ಹಿಂಗ್ ಪಪ್ಪಿನೇ ಕೊಟ್ಟಿಲ್ಲ. ಅಂಟಿ ಇದೆಂತ ಇದು, ಇದುವರೆಗೂ ಮುತ್ತೆ ಕೊಟ್ಟಿಲ್ಲ ಅಂತ ಗಣೇಶ್ಗೆ. ಯಾರು ಫಸ್ಟ್? ಯಾರು ಕೈ ಕೆಳಗಿಟ್ಟು ಹೇಳ್ಬೋದು, ಸುಸ್ತಾಗತ್ತೆ. 2 ಒಂದೇ ಥರ ಇತ್ತಲ್ಲ. ಓಕೆ, ಇನ್ನೊಂದ್ಸಲ ಟ್ರೈ ಮಾಡೋಣ. ಎಸ್, ರೆಡಿ, ರಿಪೀಟ್. ಇದು ಕಿಸ್ಸ ಹಂಗಾರ ಅಮ್ಮನೇ ಇರ್ಬೇಕು. ಅಮ್ಮನ ಕಿಸ್ ಕರೆಕ್ಟ್ ಕರೆಕ್ಟ್. ಇದು ಅಮ್ಮ ಇಲ್ಲ ಇಲ್ಲ, ಯಾಕಂದ್ರೆ ಇದು ಅಮ್ಮ ಇವಾಗ ಕೊಟ್ಟಿದ್ದು. ಇವಾಗ ಕೊಟ್ಟಿದ್ದು? ಓ ದೇವ್ರೆ. ಒಟ್ಟು 4 ಆಯ್ತಲ್ವಾ? ಹೌದು. 3ನೇದು ಅಮ್ಮ. ಓಕೆ, ಫಸ್ಟ್ 2 ಸೇಮ್ ಇತ್ತು. ಹಾ, ಫಸ್ಟ್ 2 ವಿದ್ಯಾದೇ ಇರ್ಬೇಕು. 3ನೇದು ಅಮ್ಮ. ಹಾ. 4ನೇದು ಗೊತ್ತೇ ಆಗಿಲ್ಲ. ಎಂತ ನಾಯಿಗೆ ಬಂದಿದ್ಯಾ ಮತ್ತೆ ಸುಮ್ನೆ ಎಂತ ಅದು ಗೊತ್ತಾಗಿಲ್ಲ, ಫೀಲೇ ಆಗಿಲ್ಲ ನಂಗೆ. ಬೇಕಾದ್ರೆ ಇನ್ನೊಂದ್ಸಲ ಕೊಡ್ಸಿ. ಇದು ವಿದ್ಯಾ. ಫಸ್ಟ್ 2 ವಿದ್ಯಾ, ಈಗದು ವಿದ್ಯಾ, 3ನೇದು ಅಮ್ಮ, 4ನೇದು ನಂಗೆ ಗೊತ್ತೇ ಆಗಿಲ್ಲ. ಅದು ಸುಮ್ಮನೆ ಅಂತ ಸ್ವಿಂಕ್ ಅಂತ ಬಂತು ಹೋಯ್ತು. ಸರಿ, ಇನ್ನೊಂದ್ಸಲ ಟ್ರೈ ಮಾಡೋಣ. ಇದೊಂದು ಲಾಸ್ಟ್ ಅಟೆಂಪ್ಟ್. ಓಕೆ ಓಕೆ, ಈಗ ಕೊಟ್ಟಿದ್ಯಾರು? ಫಸ್ಟ್ 2 ವಿದ್ಯಾ, ಮಿಕ್ಕಿದೆರಡು ಅಮ್ಮ, ಮತ್ತೆ ವಿದ್ಯಾ, ಈಗ ಲಾಸ್ಟ್ ಇದು ಅಮ್ಮ. ವಾವ್, ಕರೆಕ್ಟಾ? ಬ್ಲೈಂಡ್ ಫೋಲ್ಡ್ ತೆಗಿಬೋದು ಇವಾಗ. ಹಾ, ಕರೆಕ್ಟ್, ಸೂಪರ್. ಕರೆಕ್ಟ್ ಆಗಿದೆ. ಆಕ್ಚುಲಿ ನಮ್ಮ ಕ್ಯಾಮ್ರಾಮನ್ 2 ಮುತ್ತು ಕೊಟ್ರು. ಎಷ್ಟು ಅಂದ್ಕೋತಿದ್ದಾರೆ ಅಂದ ತಕ್ಷಣ. ಹೌದಾ? ಹೇಳಿ ಯಾರು ಯಾರು? ಆಕ್ಚುಲಿ ಕರೆಕ್ಟ್ ಕರೆಕ್ಟ್. ಹೌದಾ? ಫಸ್ಟ್ 2 ವಿದ್ಯಾ, ಎಸ್, ಆಮೇಲೆ ಆಂಟಿ, ಮತ್ತೆ ವಿದ್ಯಾ, ಮತ್ತೆ ಆಂಟಿ. ಸೂಪರ್. ಕಿಸ್ ಕೊಡಕ್ಕೆ ಗೊತ್ತಾ? ಈಗ ಯೂಶಲಿ ಹಿಂಗ್ ಕೊಡ್ತೀವಲ್ಲ ಅಮ್ಮ. ಅಂಕಲ್ನ ಕರೆಸಿ ಮಾತಾಡ್ಬೋದು ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡೋಣ ಅಂತ. ಇಷ್ಟು ವರ್ಷದಲ್ಲಿ ಹೇಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಓಕೆನಾ? ಅತ್ತೆ ಸೊಸೆ ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡ್ತಾರೆ. ಗಣೇಶ್ ವಿದ್ಯಾದ ಕಂಪ್ಯಾಟಬಿಲಿಟಿ ಟೆಸ್ಟ್ ಆಯ್ತಲ್ಲ ಆಲ್ರೆಡಿ ಯಜಮಾನ್ರ ಚಾನೆಲ್ ಅಲ್ಲಿ. ಸೊ ಹಾಗಾಗಿ ಆಂಟಿ ಮತ್ತು ವಿದ್ಯಾ ಅತ್ತೆ ಸೊಸೆ ಕಂಪ್ಯಾಟಬಿಲಿಟಿ ಟೆಸ್ಟ್. ಫಸ್ಟ್ ಕ್ವೆಶನ್, ನಿಮ್ಮಿಬ್ರಲ್ಲಿ ಬೇಗ ರೆಡಿ ಆಗೋದು ಯಾರು? ತುಂಬಾ ಕ್ಲೀನ್ ಯಾರು? ಗಣೇಶನ್ ಮೇಲೆ ಯಾರಿಗೆ ಲವ್ ಜಾಸ್ತಿ? ಗಂಡನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡೋರು ಯಾರು? ನೀವು ನಿಮ್ಮ ಗಂಡನ್ನ, ಇವ್ರ ಗಂಡ. ಈ ಗಂಡನ್ನ ಕೇರ್ ಮಾಡೋ ಗುಣ ಇಬ್ರಲ್ಲಿ ಯಾರು ಜಾಸ್ತಿ ಇದೆ? ಚೌಕಾಸಿ ವ್ಯಾಪಾರ ಯಾರು ಜಾಸ್ತಿ ಮಾಡ್ತಾರೆ? ತಂದಿದ್ದನ್ನ ಒಂದೇ ಸಲಿ ಒಪ್ಪಲ್ಲ ಅಂತ ಕಣಿ ಹೊಡಿಯೋ ಬುದ್ಧಿ ಯಾರದ್ದು? ಓಕೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮಿಬ್ರಲ್ಲಿ ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ? ಇಬ್ರಲ್ಲಿ ಯಾರು ಬೇಗ ಸುಸ್ತಾಗ್ತಾರೆ? ಕೋಪ ಯಾರಿಗೆ ಜಾಸ್ತಿ ಬರುತ್ತೆ?
ನಿಮ್ಮಿಬ್ರಲ್ಲಿ ಒಳ್ಳೆ ಸೊಸೆ ಯಾರು ನನಗೆ ಅವಳು ಒಳ್ಳೆ ಸೊಸೆ, ನಮ್ಮ ಅತ್ತೆಗೆ ನಾನು ಇರ್ಬೋದು. ಇರಬಹುದು ಅಂದ್ರೆ ಲೆಕ್ಕಾಚಾರವಾಗಿ ಯಾರು ಒಳ್ಳೆ ಸೊಸೆ ಅಂತ ಅನ್ಸುತ್ತೆ? ಅದು ಹೇಳಲಿಕ್ಕೆ ಆಗುದಿಲ್ಲ. ವಿದ್ಯಾ ಪ್ರಕಾರ ನೀನೇ ಒಳ್ಳೆ ಸೊಸೆ ಅಂತ. ಅಬ್ಬಾ, ಆಹಾಹಾ. ಟಕ್ಕಂತ ಜಗಳ ಆಡೋ ಸ್ವಭಾವ ಯಾರದಿದೆ? ಬಟ್ ಅಷ್ಟೇ ಸೊಸೆ ಜಗಳಾಡಿಲ್ಲ. ಹಾ, ಅತ್ತೆ ಸೊಸೆ ಜಗಳ. ಇನ್ ಜನರಲ್ ಜಗಳ ಆಡೋದು. ಅಯ್ಯೋ, ಓಹೋ. ಇಬ್ರಲ್ಲಿ ಶಾಪಿಂಗ್ ಯಾರು ಜಾಸ್ತಿ ಮಾಡೋದು? ನಿಮ್ಮಿಬ್ರಲ್ಲಿ ಗಣೇಶನ ಜಾಸ್ತಿ ಅರ್ಥ ಮಾಡ್ಕೊಂಡಿರೋದು ಯಾರು? ನಿಮ್ಮಿಬ್ರಲ್ಲಿ ತುಂಬಾ ಫುಡ್ಡಿ ಯಾರು? ಫುಡ್ಡಿನ ಜಾಸ್ತಿ ತಿನ್ನ. ಜಾಸ್ತಿ ತಿನ್ನಕ್ ಆಸೆ ಪಡ್ತೀರಾ? ಹೋಟೆಲ್ ತಿಂಡಿ ಅಲ್ಲ ಅವಳೆ. ನೀನು ಹೇಳ್ಬಾರ್ದು, ಅದನ್ನ ತೋರಿಸ್ಬೇಕು. ನಿಮ್ಮಿಬ್ರಲ್ಲಿ ಗಣೇಶ್ಗೆ ಯಾರು ಹೊಡೆಯೋದು ಜಾಸ್ತಿ? ನಾನಂತೂ ಹೊಡಿಲಿಲ್ಲ. ಸೊಸೆ ದಾರಿಗೆ ತರ್ತಾ ಇದ್ದಾಳೆ ಅಂತೀರಾ? ಯಾವಾಗ್ಲೇ ಹೊಡೆದಿದ್ಯಾ? ನೀನು ಹಂಗೆ ಹೇಳ್ಬೇಕು, ನಾನಂತೂ ಹೊಡೆದಿಲ್ಲ ಅಂತ, ನಾನಂತೂ ಹೊಡೆದಿಲ್ಲ ಅಂತ. ಹಿಂಗೆ ಇದೆಲ್ಲ ಹೊಡಿಯೋದೆ. ಹಂಗ ಹೊಡಿಲಿಲ್ಲ. ಅವ್ರು ಹಿಂಗೂ ಹೊಡಿಯಲ್ಲ. ನಾನಂತೂ ಹೊಡಿಲಿಲ್ಲ. ಇಲ್ಲ, ಇದು ಎಕ್ಸ್ಪ್ಲನೇಷನ್ ಎಲ್ಲ ಕಟ್ಟು, ಬರೀ ಹೊಡೆಯೋದು ಮಾತ್ರ ಇಟ್ಕೊಳ್ಳೋದು. ಹಂಗ ಗಂಡನ್ ಜೇಬಲ್ಲಿ ದುಡ್ಡು ಕದ್ದಿರೋರು ಯಾರು? ನಾನಂತೂ ಕದ್ದಿಲ್ಲ, ನಾನಂತೂ ಕದ್ದಿಲ್ಲ. ಅವರು ನಿಜವನ್ನೇ ಹೇಳಿದ್ದಾರೆ. ಇದು ಕೈ ಅಂತೊಂದಿದೆ, ಹಿಂಗೆ ಹಿಂಗೆ ಮಾಡ್ಲಿಕ್ಕೆ. ನಿನ್ ಬಾಯಿಂದಲೇ ಉತ್ತರ ಕೊಡು. ಇಲ್ಲ ಅಂತ ಹೇಳಕ್ಕೆ ಹಿಂಗ ಹೀಗ ಹೇಳಿಲ್ಲ ಅವ್ರು, ಹಿಂಗ್ ಮಾಡ್ಲಿಕ್ಕೆ. ಆಂಟಿ ಸಿನ್ಸಿಯರ್ ಸ್ಟೂಡೆಂಟ್ ಆಂಟಿ ನೀವು. ನನ್ನ ಪರ್ಸಂದ ಇವನ್ ಎತ್ತಿದಾನೆ, ನಾನು ಯಾವತ್ತು ಇವನ್ ಪರ್ಸಂದ ಅವ್ರು ಮಾತಾಡಿದ್ರೆ ಹೌದಾ? ಹೌದು. ನೈಸ್. ಇದೊಂದು ಸ್ವಲ್ಪ ಚೇಂಜ್ ತಗೊಳ್ಳ, 100 ತಗೊಳ್ಳ, 50 ತಗೊಳ್ಳ. ಹಾಗ ಹಂಗೆ. ಈ ಕಂಪ್ಯಾಟಬಿಲಿಟಿ ಟೆಸ್ಟ್ ಅಲ್ಲೂ ಇಬ್ರು ಸೂಪರ್ ಆಗಿ ಖುಷಿಗೆ ಒಂದು ಗಿಫ್ಟ್ ನ ಕೊಡೋಣ ಅಂತ. ಇದು ಹೇಗೆ ಅಂತಂದ್ರೆ ಈ ಕಂಪ್ಯಾಟಬಿಲಿಟಿ ಟೆಸ್ಟ್ ಅಲ್ವಾ, ಸೊ ಇಬ್ರು ಹಂಚ್ಕೊಳ್ಳಿ ಈ ಗಿಫ್ಟ್ ಅನ್ನ. ಓಕೆ, ನನ್ಗಿಲ್ಲ, ನನ್ಗಿಲ್ಲ, ನನ್ಗಿಲ್ಲ. ಈ ಗಿಫ್ಟ್ ನನ್ನ ಫ್ರೆಂಡ್ ಶ್ವೇತಾ, ವಾವ್, ಕನ್ಯಾ ಕಲೆಕ್ಷನ್ಸ್ ಅಂತ ಅವ್ರದ್ದೊಂದು ಆನ್ಲೈನ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸೆಟ್ದು ವೆಬ್ಸೈಟ್ ಇದೆ ಅವ್ರದ್ದು. ಅದು ಶ್ರೀವಿದ್ಯನಿಗೆ. ಶ್ರೀವಿದ್ಯನಿಗೆ ಇದಲ್ಲ. ಇದು ಶ್ರೀವಿದ್ಯಂಗೆ, ಹಾ, ಇದು ಅಮ್ಮಂಗೆ. ನಾನ್ ಏನಂದ್ರೆ ಆಂಟಿ ಈಗ ಅವ್ರ ಏಜ್ ಅವರೆಲ್ಲ ಆರ್ಟಿಫಿಷಿಯಲ್ ಹಾಕಲ್ಲ ಅಲ್ಲ, ಸೊ ನೀವು ಚಿನ್ನದ ಇದನ್ನ ಗಿಫ್ಟ್ ಕೊಡೋ ತರ ಆಗ್ಲಿ ಅಂತ ನಂಗೆ ವಿಶ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಚಿನ್ನದ ಸೆಟ್ ಕೊಡಿಸ್ತೀನಿ. ಸೆಕೆಂಡ್ ಟೈಮ್ ಕರೀತಾರೆ ಚಿನ್ನ. ಚಿನ್ನನೇ ಸೊ ಇದು ಶ್ವೇತಾ, ಅದು ಕನ್ಯಾ ಕಲೆಕ್ಷನ್ಸ್ ಅಂತ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ವೆರಿ ಸೆಟ್. ನೈಸ್, ವೆರಿ ನೈಸ್. ಸೊ ಇನ್ನು ಇಂಟ್ರೆಸ್ಟ್ ಇದ್ದು ಈ ತರದ್ದು ಬೇರೆ ಬೇರೆ ಸೆಟ್ಸ್ ತಗೊಳ್ಬೇಕು ಅಂದ್ರೆ ಅವಳಿಗೆ ಇಷ್ಟ ಅದಲ್ಲ. ಹೌದು, ಆಕ್ಚುಲಿ ಇಷ್ಟ. ಅವಳಿಗೆ ಅದಲ್ಲ. ಈಗ ನಾನು ಹಾಕೊಂಡಿರೋದು ಕೂಡ ಅವ್ರದ್ದೇ ಕನ್ಯಾ ಕಲೆಕ್ಷನ್ಸ್. ನಾನು ರೆಗ್ಯುಲರ್ ಆಗಿ ತಗೊಳ್ತೀನಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕಲೆಕ್ಷನ್ಸ್ ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ. ಥ್ಯಾಂಕ್ ಯು ಶ್ವೇತಾ. ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ನಂಗೊಂದು ಉಡ್ದಾರನು ಕೊಟ್ಟಿಲ್ಲ ನೀವು. ಕೊಡ್ಸಿಲ್ಲ ಅದಕ್ಕೆ. ಆರ್ಟಿಫಿಷಿಯಲ್ ಉಡ್ದಾರ ಸಿಗಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ಯಾ ಕಲೆಕ್ಷನ್ಸ್ ಅಂತ ಪೇಜ್ ಇದೆ, ವಿಸಿಟ್ ಮಾಡಿ. ಕನ್ಯಾ ಕಲೆಕ್ಷನ್ ಪೇಜ್ ಅಲ್ಲಿ ಈ ತರದ್ದು ಇನ್ನಷ್ಟು ಚೆನ್ನಾಗಿರೋ ಸೆಟ್ಸ್ ಇದೆ, ನೀವು ಕೂಡ ಬುಕ್ ಮಾಡಿ ಆರ್ಡರ್ ಮಾಡಿ ತಗೊಳ್ಬಹುದು. ಆಂಟಿ, ನಿಮ್ಮೆಲ್ಲ ಒಂದು ಕಂಪ್ಲೇಂಟ್ ಇದೆ. ಹೇಳಿ. ಕೀರ್ತಿ ಇಂಟಿ ಕ್ಲಿನಿಕ್ ಅಲ್ಲಿ ಇವರಿಬ್ರದ್ದು ಇಂಟರ್ವ್ಯೂ ನೋಡಿದ್ದೀರಾ ನೀವು? ನೋಡಿದ್ದೀನಿ, ನೋಡಿ. ಸೊ ಅಲ್ಲಿ ಎಲ್ಲರ ಮುಂದೆನೆ ಕಂಪ್ಲೇಂಟ್ ಮಾಡಿದಾಳೆ ಗಣೇಶ್ ಮೇಲೆ. ಗಣೇಶ್ಗೆ ಡ್ಯಾನ್ಸ್ದು ನರನೇ ಇಲ್ಲ ಅಂತ. ಡಾನ್ಸ್ ಅಲ್ಲಿ ಅಂತೂ ಅಧ್ವಾನ ಆಗಿದ್ದಾನೆ. ಡಾನ್ಸ್ ನರಾನೇ ಇಲ್ಲ ಬಿಡಿ, ನರಾನೇ ಇಲ್ಲ ಬಿಡಿ. ಯಾಕೆ ಚಿಕ್ಕ ವಯಸ್ಸಲ್ಲಿ ಯಾವ ತರಕಾರಿ ಹಣ್ಣು ಕೊಟ್ಟಿಲ್ಲ ನೀವು ಅನ್ನೋದು ಪ್ರಾಬ್ಲಮ್ ಆಗತ್ತರ. ವಯಸ್ಸಲ್ಲಿ ಭರತನಾಟ್ಯ ಮಾಡ್ತಿದ್ದ ಅವನು. ಭರತನಾಟ್ಯ ಮಾಡ್ತಿದ್ದ, ಅವನಿಗೆ ಗೊತ್ತಿಲ್ಲ ಅಷ್ಟೇ. ಓ, ನರ ಭರತನಾಟ್ಯ ಉಂಟು, ನರ ಉಂಟು. ನಿನ್ನಷ್ಟು ಇನ್ನೋಸೆಂಟ್ ಅಲ್ಲ ಆಡಿಯನ್ಸ್. ಡ್ಯಾನ್ಸ್ ನರ ಉಂಟು. ಹೇಳು ಇನ್ನೊಂದ್ಸಲ. ಡ್ಯಾನ್ಸ್ ಗಣೇಶ್ ಅಲ್ಲೇ ಟಕ್ ಅಂತ ಭರತನಾಟ್ಯ ಮಾಡ್ತಾ ಇದ್ದ. ಆಕ್ಚುಲಿ ಭರತನಾಟ್ಯಂಗೆ ಸೇರಿದ್ದೆ ನಾನು. ಓಕೆ, ಎಷ್ಟು ವರ್ಷ ಕಲ್ತಿದ್ದು? 1 ವರ್ಷ. ನಮ್ಮಪ್ಪ, ನನ್ನ ಎಲ್ಲ ಅಪ್ಪ ಹುಡುಗಿಯರೇ, ಇವನೊಬ್ಬನ ಹುಡುಗ. ಓ, ನಮ್ಮ ಕೃಷ್ಣ. ಅಪ್ಪಂಗೆ ಯಾರೋ ಅಂದಿದ್ರು, ಹಾ. ಕಾರಂತ್ರೆ ಮಗ ತುಂಬಾ ದಪ್ಪ ಇದ್ದಾನೆ, ಭರತನಾಟ್ಯಂಗೆ ಸೇರಿಸಿ ಸಣ್ಣ ಆಗ್ತಾನೆ ಅಂತ. ಹ್ಮ್. ನಮ್ಮ ಅಪ್ಪ ಹೌದಾ ಅಂತ ಅಂದ್ಕೊಂಡು ಸೇರಿಸಿದ್ರು. ಓ, ನಾನು ಅಯ್ಯಪ್ಪ 1 ವರ್ಷಕ್ಕೆ ಅಪ್ಪ ನಂಗೆ ಆಗುದಿಲ್ಲ ಅಂತ. ಸೊ ಈಗ ನೀವು ಇದುವರೆಗೂ ಮಾಡಿರೋ ರೀಲಲ್ಲಿ ಯಾವ್ದಾದ್ರು ಫೋರ್ಸ್ಫುಲಿ ಮಾಡಿದೀನಿ, ಇದು ನನಗೆ ಇಷ್ಟ ಆಗದೆ ಇದ್ರು ಗಣೇಶ್ ಹೇಳ್ಬಿಟ್ರು ಫೋರ್ಸ್ ಮಾಡಿ ಮಾಡ್ಸಿದ್ರಿ, ಇಲ್ಲಿ ಯಾವ್ದಾದ್ರು ಇದೆಯಾ ಆಂಟಿಗೆ? ಫಸ್ಟ್ ಅದೇನಿಲ್ಲ, ಆತರ ಇಲ್ಲ. ಮಾಡುವಾಗ ಸ್ವಲ್ಪ ಕಿರಿಕಿರಿ ಆದ್ರೂ ಹಾ. ಆಮೇಲೆ ಒಳ್ಳೇದ್ ಬರ್ತದಲ್ಲ ಅದು ನೋಡುವಾಗ. ಹಾ, ಯಾಕಂದ್ರೆ ಸ್ಟೋರಿಲಿ ನೋಡ್ತಿರ್ತೀನಿ ನಾ ಎಲ್ಲರಿಗೂ ಫೋರ್ಸ್ ಮಾಡೇ ಮಾಡ್ಸಿರೋದು. ಮಾಡುವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಹಾ. ನಾವೇನೋ ಕೆಲಸ ಮಾಡ್ತಾ ಇರ್ತೇವೆ, ಅಮ್ಮ ಬಾ ಅಮ್ಮ ಬಾ ಅಮ್ಮ ಚೊರೆ ಮಾಡ್ತಾ ಇರ್ತಾನೆ. ಅದು ಒಂದೇ. ಆಮೇಲೆ ಮಾಡಾದ್ಮೇಲೆ ನಮ್ಗೆ ಖುಷಿ ಆಗತ್ತೆ. ಅದ್ರಲ್ಲಿ ಫೇವ್ರೇಟ್ ಅಂತ ಯಾವ್ದಾದ್ರು ಇದೊಂದು ರೀಲ್ ನಂಗೆ ತುಂಬಾ ಇಷ್ಟ ಆಯ್ತು ಅನ್ನೋದು? ಫೇವ್ರೆಟ್ ಯಾವ್ದು? ಬಟ್ಟೆಯಲ್ಲಿ ಇಡ್ಲಿ ಅದ.
ಬಟ್ಟೆಯಲ್ಲಿ ಇಡ್ಲಿ ಹಾ ಫಸ್ಟ್ ಅಂದ್ರೆ ಮದುವೆ ಆದ್ಮೇಲೆ ಇವರಿಬ್ರು ಸೇರಿ ಮಾಡಿರೋದು ಹಾ ಫಸ್ಟ್ ರೀಲ್ ಅದೇ ಅನ್ಸುತ್ತೆ. ಇರ್ಬೋದು, ಹಾ ಅದೇ ಇರ್ಬೋದು. ನಾನು ಅಂದ್ರೆ ಇವಳು ಮದುವೆ ಹೊಸದಾಗಿ ಬಂದಿರ್ತಾರಲ್ಲ, ನನ್ ಬಟ್ಟೆ ಇಡ್ಬೇಕು ತೆಗೀರಿ ಅಂತ ಅನ್ಕೊಂಡು ನಾನು ಹಿಂಗ್ ತಗೊಂಡ್ ಬರ್ತೀನಿ, ಇವ್ರ ರೂಮಲ್ಲಿ ಇಡಕ್ ಹೋಗ್ತೀನಿ. ಆಮೇಲೆ ನೀನೇನು ಇಲ್ಲಿ ಇಡ್ತಾ ಇದೀಯಾ, ನೀನು ಮಂಚದಡಿಗೆ ಇಟ್ಕೋಬೇಕಿದ್ರೆ. ಸೊ ಆ ಥರ ವಿದ್ಯನ್ಗೆ ಯಾವ್ದು ರೀಲ್ಸ್ ಇದು ಫೋರ್ಸ್ ಮಾಡಿದ್ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸಿದ್ಯಾ ಅದ್ರದ್ದು? ಫೋರ್ಸ್ ಅಂದ್ರೆ ಎಲ್ಲಾನು ಫೋರ್ಸ್ ಮಾಡಿನೇ ಮಾಡಿದ್ದಾರೆ. ನಾನು ಯಾವ ರೀಲ್ಗೂ ಪಟ್ ಅಂತ ಒಪ್ಕೊಳ್ಳೋದೇ ಇಲ್ಲ. ಇವತ್ತು ಮಾಡೋಣ ಅಂದ್ರೆ ಬೇಡ ರೀ ನಾಳೆ ಅಂತ ತಳ್ತಾ ಇರ್ತೀನಿ. ನಂಗೆ ಅದು ರೀಲ್ ಮಾಡೋ ಪ್ರೋಸೆಸ್ ಕಿರಿಕಿರಿ. ಅದಾದ್ಮೇಲೆ ನನ್ಗೆ ಯಾವ್ದು ಓಕೆ ಇದು ಮಾಡಬಾರ್ದಾಗಿತ್ತು ಅಂತ ಯಾವ್ದು ಅನ್ಸಿಲ್ಲ, ಎಲ್ಲ ಚೆನ್ನಾಗೇ ಬಂದಿದೆ. ಬಟ್ ಆ ಪ್ರೋಸೆಸ್ ಕಿರಿಕಿರಿ. ಎಷ್ಟು ನನ್ನ ಪಾಡ್ ಹೆಂಗಿರ್ಬೋದು. ಇಬ್ರು ಅದೇ ಹೇಳ್ತಾ ಇದಾರೆ, ಅಂದ್ರೆ ಮೋಸ್ಟ್ಲಿ ಪಾಪ ಅಷ್ಟು ಕಿರಿಕಿರಿ ಅಂದ್ರೆ ದೌಲತ್ತು ಒಂಥರ ಮಾಡಲ್ಲ, ಏನಿವಾಗ ನಂಗೆ ಮೂಡಿಲ್ಲ ಹಂಗೆ ಹಿಂಗೆ ಕೊನೆ ಪ್ಲೀಸ್ 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 ಅಂತ ಹೇಳಿ. ಅಯ್ಯಪ್ಪ ಅದೇ ಹೆಣ್ಮಕ್ಳಿಗೆ ಸ್ವಲ್ಪ ಇರುತ್ತೆ. ಇಲ್ಲ ಸ್ವಲ್ಪ ಇಟ್ರೆ ಓಕೆ, ಜಾಸ್ತಿನೇ ಇದೆ. ಏನಾದ್ರೂ ಹೇಳಿದಾಗ ತಟ್ ಅಂತ ಒಪ್ಕೊಂಡ್ಬಿಡ್ಬಾರ್ದು. ಅವನು ಫ್ರೀ ಇರ್ತಾನೆ, ನಾವು ಆ ಟೈಮಲ್ಲಿ ಫ್ರೀ ಇರುದಿಲ್ಲಲ್ಲ, ನಾವೇನೋ ಕೆಲಸ ಮಾಡ್ತಾ ಇರ್ತೇವೆ. ಅವನು ಫ್ರೀ ಅಂತ ಕೂಡ ನಾವು ಬರ್ಬೇಕಾ? ಕರೆಕ್ಟ್. ಇಲ್ಲಲ್ಲ, ಜಗಳಾಡ್ಬಿಡ್ದೆ. ಇಲ್ಲ, ಇದು ನಾವಿಬ್ರು ಸೇರಿ ನಿನ್ ಬಗ್ಗೆ. ಓಕೆ, ನಿಮ್ ರೀಲ್ಸ್ ಬಗ್ಗೆ ಮಾತಾಡ್ತಾ ಈಗ BTS ಎಲ್ಲ ನೋಡ್ತಿದ್ವಿ. ಸೊ ಒಂದ್ಸಲ ಡೈರೆಕ್ಟ್ ಆಗಿ ನೋಡೋಣ ಅಂತ ಒಂದು ರೀಲ್ ರೀಕ್ರಿಯೇಷನ್ ಮಾಡಿದ್ರೆ ಯಾವ್ದಾದ್ರು ಒಂದು ಚಿಕ್ಕ ರೀಲ್ ನಿಮ್ ರೀಕ್ರಿಯೇಟ್ ಮಾಡ್ಬೋದಾ ಇಲ್ಲಿ ಸುಮ್ನೆ ಹಾಗೆ? ಇಟ್ ಈಸ್ ಟಫ್ ಟು ರೀಕ್ರಿಯೇಟ್ ಬಿಕಾಸ್ ನಾವೆಲ್ಲ ಲೈಟ್ಸ್ ಅದು ಇದೆಲ್ಲ ಇಟ್ಕೊಂಡು ಏನೋ ಮಾಡ್ತೀವಿ. ಅಂದ್ರೆ ಸೆಪರೇಟ್ ಶಾರ್ಟ್ಸ್, ಸಿಂಗಲ್ ಟೇಕ್ ಅದು ಅಯ್ಯೋ ಆರ್ಟಿಸ್ಟ್ ನಂಬರ್ 256 ಟೇಕ್ ಓಕೆ ಆಗತ್ತೆ ಯೂಶಲಿ. ನೋಡೋಣ ಹೆಂಗ್ ಬರುತ್ತೆ. ರೀಸೆಂಟ್ ಆಗಿ ಮಾಡಿದ್ದು ಒಂದು ಮಾಡೋಣ ಅಂತ ಒಂದು ಮಾಡಿದ್ವಿ, ಅತ್ತೆ ಸೊಸೆ ಜಗಳ. ನಂಗೆ ತಲೆ ಕೆಟ್ಟೋಗುತ್ತೆ, ನಾನು ಶಾಪಿಂಗ್ ಹೋಗ್ತೀನಿ ಅಂತ ಅಂದ್ಕೂಡ್ಲೆ ಇವ್ರದ್ದು ಜಗಳ ಸ್ಟಾಪ್. ಇದು ಬೇಸಿಕ್ ಕತೆ. ನೋಡೋಣ ಹೆಂಗೆ ಒನ್ ಡೇ ಟೇಕ್, ನೋ ರಿಹರ್ಸಲ್ ನೋಡ್ತೇನೆ. ರೆಡಿ? ಈಗ ಗಡ ಆಗ್ತಾ ಉಂಟು ಅಲ್ವಾ? ಈಗ ಅನ್ನಿಸ್ತೇನೆ ಯಾಕಾರು ಬಂದು ಏನೋ ಅಂತ. ಈಗ ನಾನು ಇಲ್ಲಿ ಕೂತಿರ್ತೀನಿ, ಅಮ್ಮ ಕೂತಿರ್ತಾಳೆ. ಇವಳು ಅಂದ್ರೆ ಲೇಟ್ ಆಗಿ ಎದ್ದು ಬರ್ತಾಳೆ ಬೆಳಿಗ್ಗೆ. ಅಮ್ಮ ಅಂದಿದಲ್ಲ ಯಾವ್ದು ಇಷ್ಟ ಆಗದ ಗುಣ, ಸ್ವಲ್ಪ ಲೇಟ್ ಹೇಳ್ತಾಳೆ ಅಂತ. ಇವಳು ಲೇಟ್ ಹೇಳ್ತಾಳೆ, ಅಮ್ಮ ಅಬ್ಸರ್ವ್ ಮಾಡ್ತಾಳೆ. ಗಣೇಶ ಅಲ್ಲ ಮಾಡ್ಕೊಂಡು ಬಂದು ಕೂತಿದ್ದಾಳೆ. ಮಾಡು ಗಣೇಶ, ಅವಳು ಸ್ವಲ್ಪ ಹೇಳು. ನಮ್ಮ ಮನೇಲಿ ಎಷ್ಟೆಷ್ಟೋ ಹೊತ್ತಿಗೆ ಹೇಳುದಲ್ಲ, ನಾವೆಲ್ಲ 6 ಗಂಟೆಗೆ ಎದ್ದಿರ್ತೇವೆ. ರೀ ಸ್ವಲ್ಪ ಅವ್ರಿಗೆ ಹೇಳಿ, ನನಗೆ ರಾತ್ರಿ 1 ಗಂಟೆ ತನಕ ಕೆಲಸ ಇರುತ್ತೆ, ಬೆಳಗ್ಗೆ ಎಲ್ಲ ಬೇಗ ಹೇಳಕ್ಕಾಗಲ್ಲ ಅಂತ. ಎಷ್ಟೆಷ್ಟೋ ಹೊತ್ತಿಗೆ ಎಷ್ಟೆಷ್ಟೋ ಹೊತ್ತಿಗೆ ಅವಳು ಸ್ವಲ್ಪ ಹೇಳ. ಎಷ್ಟೆಷ್ಟೋ ಹೊತ್ತಿಗೆ ಎದ್ರೆ ಕಾಫಿ ಮಾಡ್ಕೊಡುದೇ ನನ್ ಕೆಲಸ ಅಲ್ಲ. ನಗ್ತಿದ್ಯಾ? ಸಿಟ್ಟು ಅವ್ರಿಗೆ ಹೇಳಿ. ಸಾರಿ, ಕೊಡ್ಲಾ ನಾನು? ಅವ್ರಿಗೆ ಹೇಳ್ರಿ ಕಾಫಿ ಮಾಡ್ಕೊಳಕ್ ನಂಗೂ ಬರುತ್ತೆ ಅಂತ. ವಿಶಾಲಮ್ಮನ ಸೊಸೆ ನಾನ್ ಅಂದ್ರೆ ನಂಗೆ ಬೇಜಾರಾಗಿ ಈಗ ಅತ್ತೆ ಸೊಸೆ ಜಗಳ ಅಂತ. ವಿಶಾಲಮ್ಮ ಯಾರದು? ವಿಶಾಲ್ ರಾಜ್ಕುಮಾರ್ ಸಿನಿಮಾ ಅಂತ ತಗೊಂಡಿದ್ದಾರೆ. ಯಾರು ಆಕ್ಚುಲಿ? ಶಾಂತಮ್ಮ ಆಂಟಿ, ಬೇಜಾರು ಮಾಡ್ಕೋಬೇಡಿ. ಶಾಂತಮ್ಮನ ಸೊಸೆ ಅತ್ತೆ ಒಂದ್ ಕಡ್ಡಿ ಕೂಡ ಆಚೆ ಇಡ್ಲಿಕ್ಕೆ ಕೊಡುದಿಲ್ಲ ಅಂತೆ. ಇವ್ನು ಹೇಳುದು, ಏನು? ಶಾಂತಮ್ಮನ್ ಸೊಸೆಗೆ ಆಫೀಸ್ ಕೆಲಸ ಅಂತ ಬೇರೆ ಏನಿಲ್ಲ, ನಾನು 2 ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ ಹೇಳ್ರಿ. ಒಳ್ಳೆ ಸೊಸೆ ಸಿಗ್ಲಿಕ್ಕೂ ಪುಣ್ಯ ಮಾಡಿರ್ಬೇಕು. ನಮ್ಮಲ್ಲೊಂದು ಸೊಸೆ ಇದ್ದಾಳೆ, ಇದನ್ನು ಜಗಳವೇ. ಒಳ್ಳೆ ಅತ್ತೆ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು. ಜಗಳ ಸ್ಟಾರ್ಟ್ ಮಾಡೋದು ಮಾಡಿ ನನ್ನೇ ಅಂತಾರೆ. ಮಗ ಫ್ರೀ ಇದೆಯಾ? ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಬರ್ತೀಯಾ? ಶಾಪಿಂಗ್ ಬನ್ನಿ ಹೊರಡಿ, ನಾನು ಬರ್ತೀನಿ ಇವಾಗ. 3 ಜನ ಹೊರಡೋಣ ಶಾಪಿಂಗಿಗೆ. ಜಗಳ ಆಡ್ತಾ ಇದ್ರಿ ಅಂತ ಅಂದ್ಕೊಂಡು ಯಾಗಳುವಾ? ನಾವಾ ಏನ್ ಕನ್ಸ್ಕೊಂತಿದ್ದೀರಾ? ನಡೀರಿ, ಲೇಟ್ ಆಗುತ್ತೆ, ಶಾಪಿಂಗ್ ಹೋಗೋಣ. ಯಾಗಳುವಾ? ಇದರ ಜಗಳುವಾ? ಮಾತಾಡ್ಕೊಂಡಿದ್ದು ಅಷ್ಟೇ. ಈಗ ರೀಲ್ ರೀಕ್ರಿಯೇಟ್ ಆಯ್ತು, ಬನ್ನಿ ಇವಾಗ ಶಾಪಿಂಗ್ ಹೋಗೋಣ. ಖರ್ಚು ವೆಚ್ಚ ಎಲ್ಲ ಗಣೇಶ್ದೆ, ನಾನು ಸೇರ್ಕೊಳ್ತೀನಿ. ಎಂತಾಯ್ತು? ವಿಶಾಲಮ್ಮ, ಜಲಜಮ್ಮ, ವಿಶಾಲಾಕ್ಷಮ್ಮ ಜಗಳ ಹಿಂಗೂ ಜಗಳ ಆಡ್ಬೋದಾ? ಇಬ್ರು ಒಂದೊಂದ್ಸಲ ತಗೊಳ್ಳಿ, ಅದು ಚೆನ್ನಾಗಿತ್ತು. ಯಾರ ಮಕ್ಕಳಪ್ಪ ನೀವೆಲ್ಲ?
ಥ್ಯಾಂಕ್ ಯು, ಸೂಪರ್ ಆಗಿ ರೀಕ್ರಿಯೇಟ್ ಮಾಡಿದ್ರಿ. ಹೌದಾ? ಚೆನ್ನಾಗಿತ್ತು ಬಟ್ ಒಳ್ಳೆ ವಿದ್ಯಾ ಸಖತ್. ಅಲ್ಲ ಇದೇ ತಮಾಷೆ, ಅದೇ ಬೇಕಿತ್ತು. ಮದುವೆ ಆಗಿ ಗಣೇಶ್ ವಿದ್ಯಾ ಎಷ್ಟು ವರ್ಷ ಆಯ್ತು ಇವಾಗ? ಈ ನವೆಂಬರ್ ಡಿಸೆಂಬರ್ಗೆ 4 ವರ್ಷ. 4 ವರ್ಷ ಆಗುತ್ತೆ. ಸೊ ಇಷ್ಟು ವರ್ಷದಲ್ಲಿ ಇವರಿಬ್ರು ಟಿಪಿಕಲ್ ಅತ್ತೆ ಸೊಸೆ ಅಂತ ಅನ್ಸಿದ್ ಯಾವ್ದಾದ್ರು ಇದೆಯಾ? ರೀಲಲ್ಲಿ ಮಾತ್ರ ರಿಯಲ್ ಇಲ್ಲ ರಿಯಲ್ ಆಗಿ ಆತರ ಮಾತುಗಳು ಬಂದಿಲ್ಲ. ಅಂದ್ರೆ ಒಂಥರ ಆ ತರನು ಏನೂ ಆಗಿಲ್ಲ, ಮಾತಿಗೆ ಮಾತು ಬಂದಿಲ್ಲ. ಟಚ್ ವುಡ್. ಓನ್ಲಿ ರೀಲ್ಸ್ ಅಲ್ಲಿ ಮಾತ್ರ ಜಗಳ ಆಡೋದು. ಅದಕ್ಕೆ ಜನ ತಪ್ಪು ತಿಳ್ಕೊಬಾರ್ದಲ್ವಾ, ಇವ್ರು ರಿಯಲ್ ಲೈಫಲ್ಲೂ ಜಗಳ ಆಡ್ತಾರೆ ಏನೋ ಅಂತ. ಅದಕ್ಕೆ ಬಿಹೈಂಡ್ ದ ಸೀನ್ಸ್ ಏನಾದ್ರು ಶೂಟಿಂಗ್ ಟೈಮಲ್ಲಿ ಡೈಲಾಗ್ ಮರ್ತೋಗೋದು, ನಗೋದು ಏನಾದ್ರು ಇದ್ರೆ ಅದನ್ನ ಹಾಕ್ತೀನಿ ನಾನು ವಿಡಿಯೋದಲ್ಲಿ. ಸೊ ಜನ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಅಂತ. ಅಯ್ಯಯ್ಯೋ ಗಣೇಶ ಪಾಪ. ಯಾಕಂದ್ರೆ ನೆಕ್ಸ್ಟ್ ಕೇಳೋದು ಅದೇ ಇತ್ತು, ಅತ್ತೆ ಸೊಸೆ ಜಗಳ ಬಿಡಿಸೋದು ಹೆಚ್ಚ ಅಥವಾ ಆಂಟಿನೇ ಗಂಡ ಹೆಂಡತಿ ಜಗಳ ಬಿಡಿಸೋದು ಹೆಚ್ಚ? ಆತರ ಏನಾದ್ರು ಯಾರಾದ್ರೂ ಜಗಳ ಆಡೋದಿದೆಯಾ? ಅತ್ತೆ ಸೊಸೆ ಅಂತೂ ಜಗಳ ಆಡಿಲ್ಲ ಇಲ್ಲಿ ತನಕ, ಮುಂದೆನೂ ಆಡಲ್ಲ. ನಮ್ ಜಗಳ ಅದು ಒಂಥರ ಕೋಳಿ ಜಗಳ, ಇವ್ ತಲೆನೂ ಹಾಕಲ್ಲ ಇವ್ರದ್ದು ಇದ್ದಿದ್ದೆ ಅಂತ. ಸೊ ಇವು ಸೈಲೆಂಟ್ ಆಗಿ ಕೂತಿರ್ತಾರೆ, ಆಡ್ಕೊಳ್ಳಿ ಜಗಳ. ಅಂಡ್ ಈ ರೀಲ್ಸ್ ಮಾಡುವಾಗಂತೂ ಎಸ್ಪೆಷಲಿ ನಾವು ಸೋಷಿಯಲ್ ಮೀಡಿಯಾ ಕಾಲಿಟ್ಟಿದೀವಿ ಅಂದ್ರೆ ಎಲ್ಲಾ ತರದ ಕಮೆಂಟ್ಸ್ ಬರುತ್ತೆ. ಸೊ ನಿಮಗ್ ಬಂದಿರೋ ಕ್ರೇಜಿಯೆಸ್ಟ್ ಕಮೆಂಟ್ ಯಾವುದು? ಕ್ರೇಜಿ ಅಂದ್ರೆ ಒಳ್ಳೆ ಕಮೆಂಟ್. ಎರಡು ತರನು, ಒಳ್ಳೆ ಚೆನ್ನಾಗಿ ಅನ್ಸೋದು ಒಂದು, ಸಾಕ್ಪ ಅನ್ನೋದು ಒಂದು. ನಾನು ಏನಾದ್ರು ವಿಡಿಯೋ ಮಾಡಿದ ಕೂಡಲೇ ಕೇಳ್ತೇನೆ ಅವನ ಹತ್ರ. ಇನ್ಸ್ಟಾದಲ್ಲಿ ಎಲ್ಲಾದ್ರೂ ಬ್ಯಾಡ್ ಕಮೆಂಟ್ ಬಂದಿದೆ ನನಗಂದ್ರೆ ಇಷ್ಟ ಆಗುದಿಲ್ಲ ಅದು. ಬ್ಯಾಡ್ ಕಮೆಂಟ್ ಬಂದ್ರೆ ನಾನು ಬರುದಿಲ್ಲ ಹೇಳ್ತೇನೆ. ನೀವು ಹೆಂಗ್ ಯೋಚನೆ ಮಾಡ್ತೀರಾ ನಿಮ್ಗೊಂದು ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ ಥಾಟ್? ಅಲ್ಲ, ಕೆಲವರು ಬರೀತಾರಲ್ಲ. ಇಲ್ಲಿ ತನಕ ಅಮ್ಮ ಆಕ್ಟ್ ಮಾಡಿರೋ ವಿಡಿಯೋದಲ್ಲಿ ಯಾವ್ದು ನೆಗೆಟಿವ್ ಕಮೆಂಟ್ ಬಂದಿಲ್ಲ. ಅದೇನೋ ಪಾಪ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಮ್ದಕ್ ಬರ್ತಾ ಇರತ್ತೆ ಅದೇ ಬಾಡಿ ಶೇಮಿಂಗ್ ಅಲ್ಲಿ ಬರ್ತಾ ಇರತ್ತೆ, ಹಂಗೆ ಹಿಂಗೆ ಅನ್ಕೊಂಡು. ಫಸ್ಟ್ ಅದು ನಿಮ್ದು ನೋಡ್ಕೊಳ್ಳಿ, ನಿಮ್ ಮುಖ ಹಂಗಿದೆ, ನಿಮ್ ಮೂತಿ ಹಿಂಗಿದೆ, ನೀವು ದಪ್ಪ ಇದ್ದೀರಾ, ನೀವು ಸಣ್ಣ ಇದ್ದೀರಾ, ಈ ತರದ್ ಬಾಡಿ ಶೇಮಿಂಗ್ ಸಾರ್ಟ್ ಅಲ್ಲಿ ಬರ್ತಾ ಇರತ್ತೆ. ಅದು ತಲೆ ಕೆಡ್ಸ್ಕೊಳಲ್ಲ, ಕೊಡೋರಿಗೆ ಕೊಡ್ತೀವಿ, ಸುಮ್ಮನೆ ಆಗ್ತೀವಿ. ಚೆನ್ನಾಗಿ ಕ್ರೇಜಿ ಅಂತಂದ್ರೆ ಏನಕ್ಕೆ ಅದು ಕ್ರೇಜಿ ಅಂತ ಒತ್ತಿ ಮೆನ್ಷನ್ ಮಾಡ್ತೀನಿ ಅಂದ್ರೆ, ಈಗ ಕೀರ್ತಿಗೆ ನಿಮ್ಗೆ ಗೊತ್ತು, ಅಕಸ್ಮಾತ್ ಯಾರು ಗೊತ್ತಿಲ್ಲ ಅನ್ನೋರ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಕೀರ್ತಿ NT ಕ್ಲಿನಿಕ್ ಕೀರ್ತಿ ಯಜಮಾನ್ರು, ಅವ್ರ ವೈಫ್ ನಾನು ಸೌಜನ್ಯ ಅಂತ. ಯಾವುದೋ ಒಂದು ವಿಡಿಯೋಗೆ ಅವ್ನಿಗೆ ಕಮೆಂಟ್ ಬಂದಿತ್ತು, ನೀವು ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನಿಮ್ ವೈಫ್ ಓಕೆ ಅಂತ ಅಂದ್ರೆ ನಾನು 2ನೇ ಮದ್ವೆ ಆಗೋಕೆ ರೆಡಿ ಅಂತ ಬಂದಿತ್ತು. ಅದಕ್ಕೆ ಆತರ ಕ್ರೇಜಿ ಏನಾದ್ರು ಬಂದಿದ್ಯಾ? ಏನೋ ಬಂದಿದ್ಯಂತೆ ಇವನಿಗೆ, ನಿಮ್ಮ ಅಮ್ಮ ಇನ್ನೊಂದು ಹಂಗ ನಾನು ನಿಮ್ಮಮ್ಮ ನನ್ನ ನಿಮ್ಮನ್ನ ನೋಡಿದಾಗ ಒಂದು ಅಪಿಯರೆನ್ಸ್ ಹಂಗೆ, ಅಯ್ಯೋ ಎಷ್ಟು ಇನ್ನೋಸೆಂಟು, ಎಷ್ಟು ಸ್ವೀಟು, ಖುಷಿ ಆಗುತ್ತೆ. ಈಗ ಮದ್ವೆ ಮುಂಚೆಯಿಂದನು ಗಣೇಶ್ ಮದ್ವೆ ಆಗೋಕ್ ಮುಂಚೆ ಪರಿಚಯ ಅಲ್ವಾ, ಅದೇ ಹೇಳ್ತಿದ್ದು, ನಿಮ್ ಮನೆಗ್ ಸೊಸೆಯಾಗಿ ಬರೋಳಂತೂ ಪುಣ್ಯವಂತೆ ಹಂಗೆ ಅಂತ ಅವಾಗಿಂದ ಹೇಳ್ತಾ ಇದ್ವಿ. ಇವಳಿಗೆ ಅಂದ್ರೆ ಆ ತರದ್ ಕಮೆಂಟ್ ಹೇಳಿದ್ರಲ್ಲ ಕೀರ್ತಿ ಸರಿಗೆ ಬಂದಿದೆ, ಇವಳಿಗೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವಳನ್ನ ನಾನು ಪಾಪ ಗೈಯಾಳಿ ತರಾನೇ ರೀಲ್ಸ್ ಅಲ್ಲಿ ತೋರಿಸಿರೋದು. ಒಂದೆರಡು ಬಂದಿದೆ, ಐ ಲವ್ ಯು, ನೀವ್ ಇಷ್ಟಪಟ್ಟ ನಾನು ನಿಮ್ಮನ್ನ ಮದ್ವೆ ಮಾಡ್ಕೋತೀನಿ ಆತರ. ಅಲ್ಲಮ್ಮ, ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು. ಕಮೆಂಟ್ ಅಲ್ಲಿ ನಾನು ಇವ್ರನ್ನ ಟ್ಯಾಗ್ ಮಾಡಿ ನೋಡಿ ಸ್ವಲ್ಪ ವಿಚಾರಿಸ್ಕೊಡಿ ಅಂತ ಆತರ, ಅಂದ್ರೆ ಫನ್ನಿ ವೇಲ್ ಹೋಗುತ್ತೆ. ಮತ್ತೆ ಅದೇ ನಿಮ್ಗೆ 2ನೇ ಮಗ ಅಂದ್ರೆ ನಮ್ಮ ಅತ್ತೆಗೆ, ನಿಮ್ಗೆ 2ನೇ ಮಗ ಏನಾದ್ರು ಇದಾನ, ನಾ ಸೊಸೆಯಾಗಿ ಬರ್ಬೋದಾ ಆತರ. ದತ್ತು ತಗೊಳ್ಳಿ ಒಂದಷ್ಟು ಜನ, ಸಾಕ ಅಂತಲ್ವಾ? ಒಂದ್ ಮಗ ಒಂದ್ ಮಗಳಿದ್ದಾಳೆ, ಸಾಕು ಅಂತ. ಓಕೆ, ಸೊ ಈಗ ಒಂದು ಸೆಗ್ಮೆಂಟ್, ಈ ಸೆಗ್ಮೆಂಟ್ ಅಲ್ಲಿ ಹೇಗೆ ಅಂದ್ರೆ, ಈ ಸೆಗ್ಮೆಂಟ್ ಹೆಸರೇ 3 ಮತ್ತೊಂದು ಅಂತ. 3 ಓಕೆ ಓಕೆ. ಸೊ ಫಸ್ಟ್ ಕ್ವೆಶ್ಚನ್ ಆಂಟಿಗೆ, ನಿಮ್ಮ ಸೊಸೆಯಲ್ಲಿರೋ 3 ಹುಟ್ಟು ಗುಣ ಯಾವುದು, 3 ಸುಟ್ಟು ಗುಣ? ಸುಟ್ಟು ಗುಣ ಇನ್ ದ ಸೆನ್ಸ್ ಕೆಟ್ಟ ಗುಣ, ಇಷ್ಟ ಆಗಲ್ಲ ಅನ್ನೋಂಥದ್ದು ತಗೊಳ್ಬೋದು. 3 ಒಳ್ಳೆ ಗುಣ ಯಾವುದು, 3 ಕೆಟ್ಟ ಗುಣ? ಕೀರ್ತಿ NT ಕ್ಲಿನಿಕ್ ಕೀರ್ತಿ ಹೆಂಡತಿ ಆಗಿದ್ದು ಸ್ವಲ್ಪ ಆದ್ರೂ ಇನ್ಫ್ಲೂಯೆನ್ಸ್ ಆಗೋಣ ಅಂತ ಹೇಳ್ಬೇಕು. ಒಳ್ಳೆ ಗುಣ ಹೇಳಿ ಇವಾಗ. ಒಳ್ಳೆ ಗುಣ, ಗಣೇಶನ್ ಒಳ್ಳೆ ನೋಡ್ಕೊಳ್ತಾಳೆ, ಆಯ್ತಾ. ಅತ್ತೆ ಮಾವ ಅಂದ್ರೆ ಇಷ್ಟ ಉಂಟು, ಊರಿಗೆಲ್ಲ ಬರ್ತಾಳೆ. ಬೆಂಗಳೂರಿನವಳಾದ್ರೂ ಊರಿಗೆ ಕೆಲವರು ಬರುವುದಿಲ್ಲ, ಅವಳು ಬರ್ತಾಳೆ, ಆಯ್ತಾ. ಇನ್ನೊಂದು ನಮ್ಮ ಅಮ್ಮನ ಮನೆಗೆ ಎಲ್ಲ ಬರ್ತಾಳೆ, ಅಲ್ಲಿ ಬಂದ್ರು ಕೂಡ ಕೆಲವರು ಅಲ್ಲಲ್ಲ ಆಗಲ್ಲ. ಗಂಡನ ನೆಂಟ್ರಂತ ಕೆಲವರು, ನಿಮ್ ನೆಂಟ್ರು ನೀವೇ ಹೋಗ್ಕೊಳ್ಳಿ ಹೇಳ್ದು ಹೇಳ್ತಾರಲ್ಲ, ಹಾಗಲ್ಲ. ನಮ್ ನೆಂಟ್ರ ಮನೆಗೆಲ್ಲ ಬರ್ತಾಳೆ. ಮತ್ತೊಂದು ಯಾವ್ದು, ಮತ್ತೆಂತ ಅಡುಗೆ, ಸಾರು ಒಳ್ಳೆ ಮಾಡ್ತಾಳೆ. ಸಾರು ಸಾರು ಒಳ್ಳೆ ಮಾಡ್ತಾಳೆ, ಆಯ್ತು. 3 ಇಷ್ಟ ಆಗದಿರೋ ಗುಣ ಯಾವುದು? 3 ಇಷ್ಟ ಆಗದಿದ್ದ ಗುಣ, ಸ್ವಲ್ಪ ಲೇಟಾಗಿ ಹೇಳ್ತಾಳೆ. ಅದೆಷ್ಟೇ ಜಲ್ದಿ ಎದ್ರು ಬೆಳಗ್ಗೆ 11 ಆಗಿರ್ತದೆ. ಅಂತದ್ದು
ಮತ್ತೆ ಸ್ವಲ್ಪ ಕ್ಲೀನ್ ಮತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು. ನಾ ಮಾಡ್ತೀನಲ್ಲ. ಮಾಡ್ತೀನಿ. ಪರವಾಗಿಲ್ಲ, ಜೋರಾಗಿ ಹೇಳಿ, ಕೇಳ್ಸ ಇಡೀ ನೋಡ್ತಿರೋರೆಲ್ಲರೂ ಊರೇ ಕೇಳಿಸ್ಕೊಳ್ಳೋದು. ಕೇಳು ಮತ್ತೆ ಮತ್ತೆ ನೆನಪಾಗುದಿಲ್ಲಪ್ಪ. ಅದೇನಿಲ್ಲ, ಇದ್ರೆ ಹೇಳು. ಇದ್ರೆ ಹೇಳಿ, ಇಲ್ಲಾಂದ್ರೆ ಫೋರ್ಸ್ ಇಲ್ಲ. ಕಾಣುದಿಲ್ಲ ಅಷ್ಟೇನಾ? ಅಷ್ಟೇ. ಸೊ ವಿದ್ಯಾ, ಈಗ ಅತ್ತೆಯಲ್ಲಿ ಇಷ್ಟ ಆಗೋ 3 ಗುಣ, ಇಷ್ಟ ಆಗದಿರೋ 3 ಗುಣ. ಅಯ್ಯಯ್ಯೋ, ಇಷ್ಟ ಆಗೋದು ಹೇಳ್ಬೋದು. ಇಷ್ಟ ಆಗದಿರೋದು ನಾನು ಹೇಳ್ತೀನಿ ಕೇಳು. ಓವರ್ ಕ್ಲೀನ್ ಅಂತ, ಹಂಗೆ ಅಷ್ಟೇ. ಬೇಗ ಹೇಳ್ತಾರೆ ಅಂತೇನು ಅದೆಲ್ಲ ಹೇಳಲ್ಲ. ಇಷ್ಟ ಆಗೋ 3 ಗುಣ ಫಸ್ಟ್ ಹಾಗಾದ್ರೆ. ಇಷ್ಟ ಆಗೋದು ಟಿಪಿಕಲ್ ಅತ್ತೆ ಥರ ಬಿಹೇವ್ ಮಾಡಲ್ಲ, ಅಮ್ಮನ ಥರ ಇರ್ತಾರೆ. ಸೊ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ. ಆಮೇಲೆ ಯಾವುದಕ್ಕೂ ಕಿರಿಕಿರಿ ಮಾಡಲ್ಲ. ನಾನು ಏನು ಮಾಡ್ಬೇಕಂದ್ರೆ ನಂಗೆ ಒಳ್ಳೆ ಸ್ವತಂತ್ರ ಕೊಟ್ಟಿದ್ದಾರೆ. ಸೊ ನನಗೆಲ್ಲ ಇದರಲ್ಲೂ ಫ್ರೀಡಮ್ ಇದೆ ಮನೆಯಲ್ಲಿ. ನನ್ನ ಸ್ವಂತ ಮನೆ ಥರನೇ ನನಗೆ ಫೀಲ್ ಆಗುತ್ತೆ. ಸೊ ಆ ಫೀಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದಕ್ಕೂ ಕಿರಿಕಿರಿ ಮಾಡಲ್ಲ. ಸೊ ಅದು ಒಳ್ಳೆ ಗುಣ. ಇನ್ನು ಬೇಕಾದಷ್ಟಿದೆ. ಸಿನ್ಸ್ 3 ಅಂದ್ರೆ 3 ಅಷ್ಟೇ. ಕೆಟ್ಟ ಗುಣ ಅಂತ ನನ್ಗೇನು ಇಲ್ಲ. ಹೇಳ ಅಡ್ಡಿಲ್ಲ, ಹೇಳ. ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಚೊರೆ ಮಾಡ್ತಾರೆ. ಇಲ್ಲ, ಸಮ್ಟೈಮ್ಸ್ ಅಷ್ಟೇ. ಅದು ಸಮ್ಟೈಮ್ಸ್ ಅಷ್ಟೇ. ಅದು ಇಟ್ಸ್ ಓಕೆ. ಅದೆಲ್ಲರೂ ಎಲ್ಲ ಅಮ್ಮಂದ್ರು ಮಾಡ್ತಾರೆ. ಇದ್ರು ಸುಮ್ಮನೆ ಮೆನ್ಷನ್ ಮಾಡಿ ಹೇಳ್ಬೇಕು ಅಂತಂದ್ರೆ, ಮೆನ್ಷನ್ ಮಾಡ್ಬೇಕು ಅಂದ್ರೆ ಅದೇ ಸಮ್ಟೈಮ್ಸ್ ಅದು ಬೇಡ ಇದು ಬೇಡ ಅಂತಂತಾರೆ. ಅದು ನಾವು ಜಾಸ್ತಿ ಕಿರಿಕಿರಿ ಮಾಡ್ಸಿದ್ರೆ ಅದು ಸ್ವಲ್ಪ ಅವ್ರಿಗೆ ಇರಿಟೇಟ್ ಆಗಿ ಅವ್ರ ಆತರ ಮಾತಾಡ್ತಾರೆ ಅಷ್ಟೇ. ಸೊ ಅದು ಸ್ಟಾರ್ಟ್ ಆಗೋದೇ ನಮ್ಮಿಂದ. ಸೊ ಗಣೇಶ್ಗೆ ಇವರಿಬ್ರು ಬೈತಾರೆ, ಈಗ ನೋಡ್ತಿರೋ ಹಂಗೆ ಬೈತಾರೆ ಅಂತ ಹೇಳ್ಬಿಟ್ಟಿರೋದ್ರಿಂದ, ಅಮ್ಮ ಕಾಮನ್ ಆಗಿ ಬೈಯೋ 3 ಬೈಗಳ ಯಾವುದು? ವಿದ್ಯಾ ಬೈಯೋ 3 ಬೈಗಳ ಯಾವುದು? ನೋ ಸೆನ್ಸರ್. ಎಂತ ಮಾರೆ ಚೊರೆ ಮಾಡ್ತಿ, ತಲೆ ತಿನ್ಬೇಡ ಅಂತ ಅಂತಾಳೆ ಅಮ್ಮ. ಅಮ್ಮ ಆಕ್ಚುಲಿ ಬೈಯಕ್ ಬರಲ್ಲ ಅಮ್ಮಂಗೆ. ಬೈತೀಯ? ಬೇಗ ಸ್ನಾನ ಮಾಡ, ಬೇಗ ಸ್ನಾನ ಮಾಡ. ಸ್ನಾನ ಒಂದು ಮಾಡೋದಿಲ್ಲ, ಕುತ್ಕೊಂಡಿರ್ತಾನೆ. ನಾವೆಲ್ಲ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನುವ ಮುಂಚೆ ಸ್ನಾನ ಮಾಡ್ಬೇಕು. ಅವನು ಊಟ ಆಗುವ ಟೈಮ್ ಆದ್ರೂ ಸಹ ಸ್ನಾನ ಮಾಡೋದಿಲ್ಲ. ಆತರ ಒಂದು ಬೈತಿರ್ತಾನೆ. ತಿಂದು ಹೊಟ್ಟೆ ಹೊಟ್ಟೆ ನೋಡು ಎಷ್ಟು ದೊಡ್ಡಾಗಿದೆ. ಅವ್ರು ಇಂಟರ್ವ್ಯೂ ಮಾಡೋ ಮುಂಚೆ ಒಂದು ದಿಂಬಿಟ್ಕೋ ಅಂತ ಅಮ್ಮ ಹೇಳಿದಕ್ಕೆ ನಾನು ದಪ್ಪಾಗಿದ್ದೀನಿ ಅಂತ ಬೈತಾರೆ. 3 ಬೈಗುಳ. ಓಕೆ, ವಿದ್ಯಾ ಬೈಯೋದು? ವಿದ್ಯಾದೆಲ್ಲ ದೀಪೆ. ಸಾಯಿ ಕುಮಾರ್ ಅವ್ರದ್ದು ಡೈಲಾಗ್ಸ್ ಎಲ್ಲ ತಪಕ್ 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 ನೋಡಕ್ ಒಳ್ಳೆ ಡ್ಯಾನ್ಸರ್. ತುಂಬಾ ಇದೆ ಬಿಡಿ ಬೈಗಳು. ಅದು ಮತ್ತೆ ನಿಮ್ ಚಾನೆಲ್ ಮುಚ್ಚೋಗುತ್ತೆ. ಇಲ್ಲಿ ಆಂಟಿ ಫಸ್ಟ್ ಹೇಳೋದು ಸ್ನಾನದ್ದು ಪೂಜೆದು ಹೇಳಿದ ತಕ್ಷಣ ಇನ್ನೊಂದು ಎಕ್ಸ್ಟ್ರಾ ವಾಯ್ಸ್ ಅಲ್ಲಿಂದ ಜೋರಾಗಿ ಖುಷಿ ಪಡ್ತೆ. ಯಾಕಂದ್ರೆ ನಮ್ಮ ಮನೇಲೂ ಅದೇ ಬರುತ್ತೆ. ಅಲ್ಲಿ ವಾಯ್ಸ್ ಬಂದಾಗ್ಲೇ ಅನ್ಕೊಂಡೆ ಫುಲ್ ಕನೆಕ್ಟ್ ಆಗ್ಬಿಟ್ಟಿದ್ದು ಅಂತ. ಓಕೆ, ಸೊ ಈಗ ಗಣೇಶ್ ಬಗ್ಗೆ ಈಗ ಬರೀ ನಿಮ್ಮಿಬ್ರದೇ ಕೇಳಿದ್ರೆ ಹಂಗೆ, ಗಣೇಶಲ್ಲಿ ಇಷ್ಟ ಆಗೋ 3 ಗುಣ, ಇಷ್ಟ ಆಗದೇ ಇರೋ 3 ಗುಣ. ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಹೆಂಡ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾನೆ. ಮತ್ತೆ ಮನೆಯೆಲ್ಲ ಕ್ಲೀನ್ ಇಟ್ಕೊಳ್ತಾನೆ. ಆಯ್ತಾ. ಇನ್ನೊಂದು ಒಳ್ಳೆ ಹಾಡ್ತಾನೆ. ಇಷ್ಟ ಆಗದಿರೋ 3 ಗುಣ? ಬೇಗ ಹೇಳುದಿಲ್ಲ, ಸ್ನಾನ ಮಾಡುದಿಲ್ಲ. ಆಯ್ತು, ಸ್ನಾನ ಮಾಡುದಿಲ್ಲ ಅಂದ್ರೆ ಹೊತ್ತಿ ಮಾಡ್ತಾನೆ, ಎಷ್ಟು ಹೊತ್ತಿ ಮಾಡ್ತಾನೆ ಅಂತ. ಆಯ್ತಾ, ಲೇಟ್ ಮಾಡ್ತಾನೆ. ಊಟ ತಟ್ಟೆ ಇಟ್ಟರು ಸ್ನಾನ ಮಾಡ ಹೇಳ್ಬೇಕು. ಇಡೀ ದಿನ ಮೊಬೈಲ್ ಹಿಡ್ಕ ಕೂತ್ಕೊಳ್ತಾನೆ. ಅದು ನನಗೆ ಆಗುದೇ ಇಲ್ಲ. ಇಡೀ ದಿನ ಮೊಬೈಲ್. ಸೊ ಕಾಂಪಿಟೇಷನ್ ಇಡ್ಬೋದು, ಯಾರಿಗೂ ಮೊಬೈಲು, ಎಲ್ಲ ಕಡೆ ಮೊಬೈಲ್. ಆಯ್ತಾ, ಸಾಧಾರಣ 1 ಗಂಟೆವರೆಗೂ ಮೊಬೈಲ್ ಇಟ್ಕೊಂಡಿರ್ತಾನೆ. ಹೋಗಿ ಮಲ್ಕೋ ಅಂದ್ರು ಮೊಬೈಲೇ. ಅದಿಷ್ಟ ಆಗುದಿಲ್ಲ ನನಗೆ. ಎಕ್ಸ್ಟ್ರಾ ಇದ್ರೆ ಹೇಳ್ಬೋದು, 3 ಮತ್ತೊಂದು ಅಂತಾನೆ ಸೆಗ್ಮೆಂಟ್ ಹೆಸರು. ಎಲ್ಲರೂ ಗೊತ್ತಾಗಲಿ. ಸಿಟ್ಟು ಸ್ವಲ್ಪ ಉಂಟು. ಕಡಿಮೆ ಆಗಿದೆ ಹೇಳ್ತಾನೆ, ಆದ್ರೆ ಕಡಿಮೆ ಆಗ್ಲಿಲ್ಲ. ಸಾಮಾನ್ಯ ನೋಡೋ ಗಣೇಶಕ್ಕೆ ಕೋಪ ಅಂತ ಅನ್ಸೋದಿಲ್ಲ. ಅದಕ್ಕೆ ಈಗ ವಿದ್ಯಾ ಗಣೇಶಲ್ಲಿ ಒಳ್ಳೆ 3 ಗುಣ, ಒಳ್ಳೇದು ಹೇಳ್ಬೇಕಾ? ಇದ್ರೆ ಹೇಳು. ಅವ್ರು ಹೇಳಿದ್ದಾರೆ ಅಂದ್ರೆ ವೆರಿ ಗುಡ್ ಹಸ್ಬೆಂಡ್. ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ ನಂಗೆಲ್ಲ ವಿಷಯದಲ್ಲೂ. ಆಮೇಲೆ ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಇಷ್ಟೊತ್ತಲ್ಲಿ ಆಚೆ ಹೋಗೋಣ ಅಥವಾ ನನಗೆ ಫ್ರಸ್ಟ್ರೇಟ್ ಆಗಿದೆ ಎಲ್ಲರೂ ತಿನ್ನಕ್ಕೆ ಹೋಗೋಣ, ಯಾವ ವಿಷಯಕ್ಕೆ ಏನು ಕೇಳಿದ್ರು ಇಲ್ಲ ಅಂತ ಬಾಯಲ್ಲಿ ಬರಲ್ಲ. ಆಮೇಲೆ ಅದೊಂದೇ ಅಲ್ಲ, ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ವಿಷಯಕ್ಕೂ. ನಾನು ಏನಾದರೂ ಮಾಡಬೇಕು ಅಂತಂದರೆ, ಈ ಥರದ್ದು ನನಗೆ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ಇದು ಬೇಡ ನಿನ್ನದು ಮಾಡಿಕೊಡ್ದು ಅಂತ ಯಾವುದೂ ಹೇಳಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಎಲ್ಲ ಮಾಡು ಪರವಾಗಿಲ್ಲ, ನಾನು ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಆ ವಿಷಯಕ್ಕೆ ಹಿ ಈಸ್ ವೆರಿ ಗುಡ್. ಇಷ್ಟ ಆಗದೆ ಇರೋದು OCD. ಅದು ನನಗೆ ಇರಿಟೇಟ್ ಆಗೋಗುತ್ತೆ. ಫಸ್ಟ್ ಥಿಂಗ್ ಅದೇ, ನನ್ಗೆ ಅದು ಸರಿ ಹೋಗೋದೇ ಇಲ್ಲ. ಓವರ್ ಕ್ಲೀನ್ಲಿನೆಸ್. ಆ
ಡೋರ್ ಮ್ಯಾಟನ್ನ ಎಷ್ಟು ಸರಿ ಕಾಲ್ ಒರ್ಸ್ಕೊಂಡು ಆ ಕಾಲ್ ಆಚೆ ಒಂದಿದೆ ಒಳಗಡೆ ಒಂದಿದೆ, ಅಲ್ಲಿ ಒರ್ಸ್ಕೊಳ್ಳೋದು ಸಾಕಾಗಲ್ಲ ಅಂತ ಒಳಗಡೆ ಬಂದು ಒರ್ಸ್ಕೋಬೇಕು, ಆ ಒಳಗಡೆ ಬರ್ಸ್ಕೊಳ್ಳೋದು ಸಾಕಾಗಲ್ಲ ಅಂತ ಮತ್ತೆ ಇಲ್ಲಿ ಕಾಲ್ ತೊಳ್ಕೊಂಡು ಬಂದು ನೀಟಾಗಿ ಅದನ್ನ ಕಾಲ್ ಒರ್ಸ್ಕೊಂಡು ಬಂದು ಸೋಫಾ ಮೇಲೆ ಕುತ್ಕೋಬೇಕು. ಇದೆಲ್ಲ ನನಗೆ ಇರಿಟೇಷನ್ ಆಗುತ್ತೆ. ಸೊ ಅದೊಂದು ಇದು ಫಿಲ್ಮ್ ಅಲ್ಲಿ ಅಂತಾರಲ್ಲ ಹಾಕೊಂಡ್ ಚರ್ಚಣ ಅಂತ ಕಾಶಿನಾಥ್ ಅವ್ರು ಹೇಳ್ತಾರಲ್ಲ ಹಂಗೆ ಚರ್ಚಣ ಅಂತ ಅನ್ಸತ್ತೆ. ಸೊ ಆವಾಗ ಒಂದೊಂದ್ ಸ್ವಲ್ಪ ನಂಗೆ ಸೈಕುಮ ಡೈಲಾಗ್ಸ್ ನೆನಪಾಗ್ಬಿಡತ್ತೆ ಇಮಿಡಿಯೇಟ್ ಆಗಿ. ಯಾವುದು ಪರ್ಟಿಕ್ಯುಲರ್ ಯಾವ ಡೈಲಾಗ್ ನೆನಪಾಗುತ್ತೆ? ನಾನು ಏನಾದ್ರು ವಾದ ಮಾಡಕ್ ಬಂದೆ, ಇವಾಗ ಇದು ಕಾಲ್ ಒರ್ಸ್ಕೊಂಡ್ ಬಂದಿದ್ದೀನಿ ತಾನೆ, ಇನ್ನೇ ಸರಿ ಒರ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿದಾಗ ಇವ್ರು ವಾದ ಮಾಡ್ತಾರಲ್ಲ, ಅವಾಗ ನಿಜ ಹೇಳಿದ್ರೆ ನಿಂಗೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಅದೊಂದು ಬರುತ್ತೆ. ಅಲ್ಲ ಇವ್ರಿಗೆ ಕೇಳಿಸ್ಕೊಳಕ್ಕಾಗಲ್ಲ, ಅಯ್ಯೋ ಹೀಗೆಲ್ಲ ಬೈತಾಳ. ಆಮೇಲೆ ಅದೇ ತುಂಬಾ ಮೊಬೈಲ್ ಯೂಸೇಜ್, ಏನಾದ್ರೂ ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡಿರ್ತಾರೆ, ಬಟ್ ಇಮ್ಮಿಡಿಯೇಟ್ ಆಗಿ ನಾ ಇದ್ ಮಾಡಿ ಇವಾಗ ಅಂತ ಹೇಳ್ತೀನಿ, ಅದ್ ಮಾಡಲ್ಲ. ನಾನು ಹೇಳಿದ್ದನ್ನ ಆ ಮಿನಿಟಲ್ಲಿ ಮಾಡಲ್ಲ, ಅದು ನಂಗೆ ಸಿಟ್ಟು ಬಂದ್ಬಿಡತ್ತೆ. ಇನ್ನು ಒಳ್ಳೆ ಗುಣ ಅಂದ್ರೆ ಆಕ್ಚುಲಿ ಇಬ್ಬರಿಗೂ ಕೋಪ ಬಂದು ಜಗಳ ಆಡಿದ್ರೆ ಫಸ್ಟ್ ಬಂದು ಸಾರಿ ಕೇಳೋದೆ ಅವ್ರು. ನಂದೇ ತಪ್ಪಿರ್ಲಿ ಅವ್ರದೇ ತಪ್ಪಿರ್ಲಿ ವಿತಿನ್ 5-10 seconds ಅಲ್ಲಿ ಸಾರಿ ಬಂದ್ಬಿಟ್ಟಿರುತ್ತೆ. ಈಗ ಇದು ಹೇಳದ್ ಕೂಡ ನಿಂದು ತಾಯಿ ಗುಣ BGM ಹಾಕಿ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಕೀರ್ತಿ ನೋಡ್ಕೊಳ್ಳಿ. ಎಸ್, ಅದೊಂದು ತುಂಬಾ ಒಳ್ಳೆ ಹಸ್ಬೆಂಡ್. ಬಟ್ ಅದೇ ನನಗೆ ಸಾರಿ ಕೇಳೋದಕ್ಕೆ ಜಗಳ ಆಗ್ತಾರಲ್ಲ, ಆ ಜಗಳಕ್ಕೆ ಕಾರಣ ಇವರೇ ಆಗಿರ್ತಾರೆ. ಸೊ ಅದೊಂದು ಬ್ಯಾಡ್ ಹ್ಯಾಬಿಟ್. ಇರಿಟೇಟ್ ಮಾಡ್ಬಿಟ್ಟು ನನಗೆ ಸಿಟ್ಟು ಪಿತ್ತ ನೆತ್ತಿಗೆ ಏರ್ಸ್ಬಿಟ್ಟಿರ್ತಾರೆ. ಸೊ ಅಷ್ಟೇ. ಪಾಪ ಮಧ್ಯದಲ್ಲಿ ಬಲಿಕ ಬಕ್ರ ತರ ಸಿಕ್ಕಾಕೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗೆ. ಈಗ ಶುರು ಮಾಡಿರೋ ಚಾನಲಲ್ಲಿ ಹೆಂಗೆ ದಿಢೀರ್ ಅಂತ ಭಯ ಆಗ್ಬಿಟ್ರೆ ಅಂತ, ನಮ್ಮ ಫ್ಯಾಮಿಲಿ ಥರನೇ, ನನಗೆ ನಿಮ್ಮ ಮನೆ ನನ್ನ ಫ್ಯಾಮಿಲಿ ಥರನೇ ಅಂತ ಅನ್ಸೋದು. ಸೊ ಹಾಗಾಗಿ ಫಸ್ಟ್ ಪರಿಚಯದಿಂದನೇ ಶುರು ಮಾಡೋಣ, ಫ್ಯಾಮಿಲಿಯಿಂದನೇ ಶುರು ಮಾಡೋಣ ಆ ಥರ ಮಾತಾಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಒಪ್ಕೊಂಡಿದ್ದಕ್ಕೆ. ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಇದು ಬಯಾಟ್ ಮಾಡಿದ್ರೆ ಒಟ್ಟಿಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಹೌದಾ? ಅಮ್ಮ ಮಾತಾಡ್ಲಿ. ಅಮ್ಮನ್ ಫಸ್ಟ್ ತುಂಬಾ ಹೆದರಿಕೆ ಆಗ್ತಾ ಇತ್ತು. ನಾನು ಫಸ್ಟ್ ಇಂಟರ್ವ್ಯೂ ಕೊಡ್ತಾ ಇದ್ದದ್ದು, ತುಂಬಾ ಹೆದರಿಕೆ ಆಗ್ತಾ ಇತ್ತು. ಆದ್ರೆ ಇದು ಫ್ಯಾಮಿಲಿ ತರಾನೇ ಇತ್ತು. ತುಂಬಾ ಇಷ್ಟ ಆಯ್ತು ನನಗೆ. ಗಮ್ಮತ್ತಾಯ್ತು. ಸಿಕ್ಕಾಪಟ್ಟೆ ಖುಷಿ ಆದ್ರೆ ಆಂಟಿ ಯಾವ ವರ್ಡ್ಸ್ ಯೂಸ್ ಮಾಡಿ ಇದು ಚೆನ್ನಾಗಿತ್ತು ಅಂತ ಹೇಳ್ತಾರೆ? ಆ ಥರ ಗಮ್ಮತ್ತಾಯ್ತು. ಸೂಪರ್ ಆಗಿತ್ತು ಅಂತಾರೆ. ಸೂಪರ್. ಒಟ್ರಾಶಿ ಇಷ್ಟ ಒಟ್ರಾಶಿ ಇಷ್ಟ ಆಯ್ತು. ಇಷ್ಟ ಆಯ್ತು. ಒಟ್ರಾಶಿ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಇದು ನಾನು ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು. ಯೂಶಲಿ ಕಪಲ್ ಇಂಟರ್ವ್ಯೂಸ್ ಅದು ಇದೆಲ್ಲ ಇರುತ್ತಲ್ವಾ, ಫಸ್ಟ್ ಟೈಮ್ ಕೇಳಿದ್ದು ಫಸ್ಟ್ ಟೈಮ್. ಯಾರು ನಿಮ್ಮ ಅಮ್ಮ ಬರ್ಲಿ ಇಂಟರ್ವ್ಯೂಗೆ ಅಂತ ಇಲ್ಲಿ ತನಕ ಯಾರು ಕೇಳಿರ್ಲಿಲ್ಲ. ನೀವು ಬನ್ನಿ ವಿದ್ಯಾ ಬನ್ನಿ ಹಂಗೆ ಅಂತಿದ್ರು. ಬಟ್ ನೀವು ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇಟ್ಕೊಂಡು ಅಮ್ಮ ಬರ್ಲಿ ಅಂತಂದಿದ್ದು ಭಾರಿ ಖುಷಿ ಆಯ್ತು. ಅಂಡ್ ಅಮ್ಮ ತುಂಬಾ ಸಪೋರ್ಟಿವ್, ನಮ್ಮ ರೀಲ್ಸ್ ಅಲ್ಲೆಲ್ಲಾನು ಕಾಣಿಸ್ಕೊಡ್ತಾ ಇದ್ರು. ಸೊ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೋಜರ್. ಸೊ ಥ್ಯಾಂಕ್ಸ್ ಟು ಯು, ನಿಮ್ಮ ಚಾನಲ್ಗೆ ಥ್ಯಾಂಕ್ ಯು. ಹೌದು, ನಾನು ಇದುವರೆಗೂ ಎಲ್ಲೂ ಅತ್ತೆ ಸೊಸೆ ಕಂಪ್ಯಾಟಿಬಲ್ ಅಂತ ಎಲ್ಲೂ ನೋಡೇ ಇಲ್ಲ, ಕೇಳೂ ಇಲ್ಲ. ಅದೇ ಯಾವ್ದಾದ್ರು ಶೋಸ್ ಅಲ್ಲಿ ಮಾಡ್ತಾರೆ, ಬಟ್ ಇಂಟರ್ವ್ಯೂ ಅಲ್ಲಿ ಎಲ್ಲೂ ಅತ್ತೆ ಸೊಸೆ ಕಂಪ್ಯಾಟಿಬಿಲಿಟಿ ನಾನು ಚೆಕ್ ಮಾಡಿಸಿರೋದು ನೋಡೇ ಇಲ್ಲ. ಸೊ ಇದು ಖುಷಿ ಆಯ್ತು. ಅಂದ್ರೆ ಅವ್ರೆಷ್ಟು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾನೆಷ್ಟು ಅವಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ನನಗೂ ಗೊತ್ತಾಯ್ತು, ಅವ್ರಿಗೂ ಗೊತ್ತಾಯ್ತು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಎಫರ್ಟ್ಗೆ ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಒಟ್ರಾಶಿ ಖುಷಿ. ನನಗೂ ಒಟ್ರಾಶಿ ಖುಷಿ ಆಯ್ತು. ನೀವು ಎಂಜಾಯ್ ಮಾಡಿದ್ರಲ್ಲ, ಸೊ ನನಗೂ ಇಷ್ಟ ಆಯ್ತು. ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು. ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರಿ ನನ್ನ ಎಲ್ಲ ವಿಡಿಯೋಸ್ಗಳಿಗೂ. ಚಾನಲ್ನ ರೆಗ್ಯುಲರ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು.